ಎಲ್ರಿಗೂ ನಮಸ್ಕಾರ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತೀನಿ. ಜೈ ವಾರಾಹಿ, ಜೈ ಜೈ ವಾರಾಹಿ. ಅಮ್ಮನವರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ. ನಿಮ್ಮ ಸಾಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಕಷ್ಟಪಟ್ಟರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ. ಸಾಲನ ಹೇಗಪ್ಪ ತೀರಿಸೋದು, ಯಾವುದು ನಮಗೆ ದಾರಿನೇ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಈ ಒಂದು ಪರಿಹಾರವನ್ನು ಮಾಡಿ. ಖಂಡಿತ ನಿಮ್ಗೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ. ₹1 ಕೂಡ ಖರ್ಚಿಲ್ಲದೇ ತುಂಬಾ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ. ಮೊದಲನೇದಾಗಿ ನೀವು ಒಂದು ಗಾಜಿನ ಬೌಲ್ ತೊಗೊಳ್ಬೇಕು. ಒಂದು ಗಾಜಿನ ಬಟ್ಟಲು ತೊಗೊಂಡು 3/4 ಭಾಗ ಆಗೋಷ್ಟು ಕಲ್ಲುಪ್ಪನ್ನು ಅದಕ್ಕೆ ಹಾಕಿ, ಪೂರ್ತಿಯಾಗಿ ಕಲ್ಲುಪ್ಪು ತುಂಬಬೇಡಿ. ಏಕೆಂತಂದರೆ ಮನೆಯಲ್ಲಿ ಕಲ್ಲುಪ್ಪು ಚೆಲ್ಲಬಾರ್ದು. 3/4 ಭಾಗದಷ್ಟು ಕಲ್ಲುಪ್ಪನ್ನು ಗಾಜಿನ ಬಟ್ಟಲಿಗೆ ಹಾಕಿ, ನಂತರ ಇದಕ್ಕೆ ಬೇಕಾಗಿರೋದು ಮತ್ತೊಂದು ಕೆಂಪು ಬಟ್ಟೆನ ತೆಗೆದುಕೊಳ್ಳಿ. ಚೌಕಾಕಾರದಲ್ಲಿ ಒಂದು ಬಟ್ಟೆಯನ್ನು, ಕೆಂಪು ಬಟ್ಟೆನ ತೊಗೊಳ್ಬೇಕು. ಬೇರೆ ಯಾವುದೇ ಬಣ್ಣದ ಬಟ್ಟೆ ತೊಗೊಬಾರ್ದು. ಅದನ್ನು ನೀಟಾಗಿ ಬಾಕ್ಸ್ ಥರ ಕಟ್ ಮಾಡ್ಕೊಳ್ಳಿ. ಆ ಕೆಂಪು ಬಟ್ಟೆಯ ಮೇಲೆ ₹11 ನೀವು ಕಾಯಿನ್ಸ್ನ ಇಡಬೇಕು. ₹11 ಅಲ್ಲ, 11 ಕಾಯಿನ್ಸ್. ₹1 ಅಥವಾ ₹2 ಕಾಯಿನ್ಸು ಅಥವಾ ₹5 ಕಾಯಿನ್ಸ್ ಇರುತ್ತಲ್ಲ, ಈ ಥರದ್ದು ಕಾಯಿನ್ಸನ್ನು ನೀವು 11 ಕಾಯಿನ್ಸನ್ನು ಆ ಒಂದು ಬಟ್ಟೆಯ ಮೇಲೆ ಇಡಬೇಕು. ಯಾವುದಾದ್ರೂ ಪರವಾಗಿಲ್ಲ, ಆದರೆ 11 ಕಾಯಿನ್ಸ್ ಮಾತ್ರ ಕರೆಕ್ಟಾಗಿ ಇರಬೇಕು. ಇನ್ನು ಇದನ್ನು ಯಾವ ದಿನ ಮಾಡಬೇಕು ಅಂತ ಅಂದರೆ ಶುಕ್ರವಾರ ಅಥವಾ ಹುಣ್ಣಿಮೆ. ಈಗ ಕಾರ ಹುಣ್ಣಿಮೆ ಬರ್ತಾ ಇದೆ, ತುಂಬಾ ವಿಶೇಷ. ಈ ಜ್ಯೇಷ್ಠ ಹುಣ್ಣಿಮೆ ದಿನ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ಒಳ್ಳೆಯ ರಿಸಲ್ಟು ನಿಮಗೆ ಕೊಡುತ್ತೆ. ಇದನ್ನು ಶುಕ್ರವಾರ ಅಥವಾ ಹುಣ್ಣಿಮೆ ದಿನ ಮಾಡಿಬಿಟ್ಟು ಮತ್ತೆ ಆ ಬೌಲ್ನ ಯಾರಿಗೂ ಕಾಣಿಸ್ತಾ ಇರೋ ರೀತಿ ನೀವು ಇಡಬೇಕು. ಸೋಫಾ ಕೆಳಗೆ, ಬೀರು ಕೆಳಗೆ ಅಥವಾ ದೇವರ ಮನೆಯಲ್ಲಿ, ಈ ರೀತಿ ಎಲ್ಲಿ ಬೇಕಾದರೂ ಇಡಬಹುದು. ಆದರೆ ಯಾರಿಗೂ ಇದನ್ನು ಕಾಣೋ ಥರ ಇಡಬಾರ್ದು. ಶುಕ್ರವಾರ ಮಾಡಿ ಮತ್ತೆ ಇದನ್ನ ಯಾವಾಗ ಬದಲಾಯಿಸಬೇಕು ಅಂತಂದರೆ, ಒಂದು ವಾರ ಪೂರ್ತಿ ಇಟ್ಟು ಮತ್ತೆ ಮುಂದಿನ ಶುಕ್ರವಾರ ನೀವು ಇದನ್ನು ಬದಲಾಯಿಸಬೇಕು. ಇನ್ನು ಹುಣ್ಣಿಮೆ ದಿನ ಮಾಡೋರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಇದನ್ನು ಬದಲಾಯಿಸಬೇಕಾಗುತ್ತೆ. ಬದಲಾಯಿಸಿದ ನಂತರ ಇದೇನು ಮಾಡಬೇಕು ಅಂತಂದರೆ, ಆ ಕಲ್ಲುಪ್ಪನ್ನು ನೀರಲ್ಲಿ ಕಲಸಿ ಸಿಂಕಲ್ಲಿ ಹಾಕಿ ಆ ಕಾಯಿನ್ಸ್ನ ತೊಳೆದು ಇಟ್ಕೊಳ್ಳಿ. ಮತ್ತು ಅದೇ ಬಟ್ಟೆಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಮತ್ತೊಂದು ವಾರಕ್ಕೆ. ಆ ಕಾಯಿನ್ಸಲ್ಲಿ ₹1 ಕಾಯಿನ್ಸನ್ನು ಒಂದು ಕಾಯಿನ್ನ ನೀವು ಇಟ್ಕೊಳ್ಳಿ. ಇನ್ನು 10 ಕಾಯಿನ್ ಇರುತ್ತಲ್ಲ, ಆ 10 ಕಾಯಿನ್ನ ದೇವರಿಗೆ ಬೆಳೆಸುವಂತಹ ಯಾವುದಾದ್ರೂ ವಸ್ತುನ ತೊಗೊಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು. ಅದನ್ನು ನೀವು ಯೂಸ್ ಮಾಡಬಾರ್ದು ಮತ್ತು ಯಾರಿಗೂ ಸುಮ್ಮನೆ ಅದನ್ನ ಕೊಡಬಾರ್ದು. ದೇವರಿಗೆ ಸಂಬಂಧಪಟ್ಟಂತಹ ಏನಾದರೂ ಒಂದು ವಸ್ತು, ಉಪ್ಪು, ಮೊಸರು, ಅರಿಶಿನ ಕೊಂಬು, ಅರಿಶಿನ, ಈ ರೀತಿ ಏನಾದರೂ ತೊಗೊಳ್ಬೇಕು. ಇನ್ನು ₹1 ಕಾಯಿನ್ ಏನಿರುತ್ತಲ್ಲ, ಅದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಾಡಿ ವಾರ ವಾರ ಮಾಡ್ತಾ ಇದ್ದಂತೆ ನಿಮ್ಮೆಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ, ಹೋಗುತ್ತೆ ರಿಸಲ್ಟ್. ಇನ್ನು ಇದಕ್ಕೆ ಇದೇ ಸಮಯ ಅಂತ ಏನಿಲ್ಲ, ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಬೇಕಾದರೂ ಮಾಡ್ಕೊಳ್ಬಹುದು. ಸ್ವಲ್ಪ ಅರಿಶಿನ ಕುಂಕುಮ ಹೂವು ಇಟ್ಬಿಟ್ಟು ಪೂಜೆ ಕೂಡ ಇದಕ್ಕೆ ಒಂದು ಸ್ವಲ್ಪ ಮಾಡಿಬಿಟ್ಟು ಎಲ್ಲದರಿಂದ ಎತ್ತಿ ಯಾರಿಗೂ ಕಾಣದ ರೀತಿಯಾಗಿ ಇಟ್ಬಿಟ್ರೆ ಆಯಿತು. ಇದೊಂದು ಚಿಕ್ಕ ಪರಿಹಾರ, ಆದರೆ ತುಂಬಾ ಪವರ್ಫುಲ್. ಮಾಡ್ತಾ ಹೋದಂತೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಹೊಸ ಹೊಸ ಪರಿಹಾರಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆನಪಿಟ್ಕೊಳ್ಳಿ, ಒಂದು ಗಾಜಿನ ಬೌಲು 3/4 ಭಾಗ ಕಲ್ಲುಪ್ಪನ್ನೇ ಹಾಕಬೇಕು. ಪುಡಿ ಉಪ್ಪನ್ನು ಹಾಕಬಾರ್ದು. ಒಂದು ಕೆಂಪು ಬಟ್ಟೆ, ಆ ಬಟ್ಟೆ ಮೇಲೆ 11 ಕಾಯಿನ್ಸು, ₹1 ಅಥವಾ ₹2 ಯಾವುದಾದ್ರೂ ಆಗಿರ್ಬೋದು, ಅದನ್ನ ಇಟ್ಟು ಯಾರಿಗೂ ಕಾಣದೇ ಇರೋ ರೀತಿ ನೀವು ಅದನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಸಾಲದ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಮನೆ ದೇವರು ಗಣೇಶನನ್ನು ನೆನೆಸ್ಕೊಂಡು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ವಾರದಿಂದ ವಾರ ನೀವು ಮಾಡ್ತಾ ಹೋದಂತೆ ನಿಮ್ಮ ಸಾಲಗಳೆಲ್ಲ ತೀರಿಸುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.